ತುಂಬಾ ಜನ ಹಳ್ಳಿಯಿಂದ ಬರೋರು ಎರಡು ಮಾತು ನನಗೆ ಹೇಳ್ತಾರೆ, ಇಲ್ಲ ಡಾಕ್ಟ್ರೆ ತುಂಬಾ ಕೋಳಿ ತಿಂದು ತಿಂದು ಎಕ್ಸೆಸ್ ಆಫ್ ಹೀಟ್ ಆಗಿ ಚೆನ್ನಾಗಿ ಬ್ಲಡ್ ಬರುತ್ತೆ ಅಂತ ಇನ್ ಕೆಲವರು ಹೇಳ್ತಾರೆ. ಇನ್ ಕೆಲವರು ಇಲ್ಲ ಡಾಕ್ಟ್ರೆ ಲಾಸ್ಟ್ ಟೈಮ್ ಹೇಳಿದ್ರಂತೆ ನಮ್ ಚಿಕ್ಕಪ್ಪನ ಮಗ ಕುರಿ ಬಂದು ದಿನಾ ಪೋರ್ಕ್ ತಿನ್ನೋನು ತಿಂದ್ಮೇಲೆ ತಂಪಾಗಿ ಬ್ಲೀಡಿಂಗ್ ನಿಂತೋಯ್ತು ಅಂತ. ಇದು ಸರ್ವೇ ಸಾಮಾನ್ಯ ಡೈಲಾಗ್ ಅವ್ರಿಗೆ. ಇನ್ ಕೆಲವರು ಡಾಕ್ಟ್ರೆ ಮುದ್ದೆ ತಿನ್ನೋದೇ ಬಿಟ್ಬಿಟ್ಟಿದ್ದಾರೆ ನಡುವೆ, ಯಾಕಂದ್ರೆ ಮುದ್ದೆ ಗಟ್ಟಿ, ಮೋಷನ್ ಸರಿಯಾಗಿ ಆಗಲ್ಲ, ಪೈಲ್ಸ್ ಬಂದ್ಬಿಡುತ್ತೆ ತಿಣಿಕಿ. ಇದರ ಸ್ಪಷ್ಟ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಮಾತು. ಒಂದು ನಾನ್ ವೆಜಿಟೇರಿಯನ್ ಫುಡ್ ನಲ್ಲಿ ವೆರೈಟೀಸ್ ಇದೆಯಲ್ಲ, ಅಲ್ಲಿ ಫೈಬರ್ ಎಷ್ಟಿದೆ ಅಂತ ನಮ್ಗೆ ಇಂಪಾರ್ಟೆಂಟ್. ನೋಡಿ, ಕೋಳಿಗೂ ಕುರಿ ಮಾಂಸಕ್ಕೂ ಹಂದಿ ಮಾಂಸಕ್ಕೂ ಒಂದು ಮೇಜರ್ ವ್ಯತ್ಯಾಸ ಫೈಬರ್ ಕಂಟೆಂಟ್. ಪರ್ಟಿಕ್ಯುಲರ್ ಕೋಳಿಯಲ್ಲಿ ನೀವು ಇಟ್ಸ್ ಎ ವೈಟ್ ಮಟನ್, ಅದು ಇದೆಲ್ಲ ರೆಡ್ ಮಟನ್ ಇರುತ್ತೆ. ಅದನ್ನ ಸ್ಕಿನ್ ಔಟ್ ಚಿಕನ್ ತಂದು ನೀವು ಮಾಡಿ ಚಿಲ್ಲಿ ಚಿಕನ್ ಸಾರೋ ಕೋಳಿ ಊಟನ ಮಾಡಿದ್ರೆ ನಿಮಗೆ ಮಲಬದ್ಧತೆ ಆಗತ್ತೆ. ಅದನ್ನ ಜನಗಳು ಎಕ್ಸೆಸ್ ಆಫ್ ಹೀಟ್ ಅನ್ಕೋತಾರೆ, ಅದಕ್ಕೂ ಸಂಬಂಧ ಇಲ್ಲ. ಮತ್ತೆ ಕೋಳಿ ತಿಂದ್ರೆ ಯಾಕೆ ಮಲಬದ್ಧತೆ ಕಾನ್ಸ್ಟಿಪೇಷನ್ ಆಗುತ್ತೆ ಅಂದ್ರೆ ಇಲ್ಲಿ ಫೈಬರ್ಸ್ ಇಲ್ಲ. ಮನುಷ್ಯನಿಗೆ ಮೋಷನ್ ಕರೆಕ್ಟ್ ಆಗಿ ಆಗ್ಬೇಕು ಅಂದ್ರೆ ಎರಡು ರಿಕ್ವೈರ್ಮೆಂಟ್, ಒಂದು ವಾಟರ್, ಒಂದು ಫೈಬರ್. ಹೆಚ್ಚು ನೀರು ಕುಡಿಬೇಕು. ಸೊ ಫೈಬರ್ ಕಡಿಮೆ ಇದ್ದಾಗ ಕಾಂಪೆನ್ಸೇಟ್ ಮಾಡಬೇಕು. ಅದಕ್ಕೆ ತುಂಬಾ ಜನ ಖುಷಿಯಿಂದ ನಾನು ಸಲಾಡ್ ತಿಂತೀನಿ ಡಾಕ್ಟ್ರೆ, ದಯವಿಟ್ಟು ಜಾಸ್ತಿ ತಿನ್ನಿ. ನೀವೇನಾದ್ರೂ ಕೋಳಿ ಮಾಂಸ ತಿಂದಿನ ಸೌತೆಕಾಯಿ, ಮೂಲಂಗಿ, ಟೊಮೊಟೊ, ಕ್ಯಾರೆಟ್ ಇಂಥವು ತಿಂದ್ರೆ ದೇರ್ ಆಲ್ ಫೈಬರ್ ಇರುವಂತ ಆಹಾರ. ಸೊ ಕಾಂಬಿನೇಷನ್ ಆಗುತ್ತೆ, ಅವಾಗ ನಿಮ್ಗೆ ಮಲಬದ್ಧತೆ ಆಗಲ್ಲ. ದಯವಿಟ್ಟು ಕೋಳಿ ಒಳಗೆ ನಾನು ತಮಾಷೆ ಮಾಡ್ತಿರ್ತೀನಿ ಕೆಲವರಿಗೆ, ಕೋಳಿ ಒಳಗೆ ಏನ್ ದೇವ್ರು ಬೆಂಕಿ ಇಟ್ಟಿದಾನ, ಇದು ಇನ್ನೊಂದು ಬಹಳ ಇಂಪಾರ್ಟೆಂಟ್. ಆಮೇಲೆ ತುಂಬಾ ಜನ ಈ ತಪ್ಪು ಕಲ್ಪನೆ, ಎಕ್ಸೆಸ್ ಆಫ್ ಹೀಟ್ ಆಗಿ ಮೋಷನ್ ಆಫ್ ಬ್ಲಡ್ ಬಂದ್ಬಿಡುತ್ತೆ ಅಂದ್ರೆ ಮೋಷನ್ ಆಫ್ ಬ್ಲಡ್ ಬರೋದೇ ಇಂಪಾರ್ಟೆಂಟ್ ಸಿಂಪ್ಟಮ್. ಯಾಕೆ ಬರುತ್ತೆ ಅಂದ್ರೆ ವೆರಿ ವೆರಿ ಸಿಂಪಲ್. ಗುದದ್ವಾರದಲ್ಲಿ ದ್ರಾಕ್ಷಿ ತರ ಗೊಂಚಲಾಗುತ್ತೆ, ಪೈಲ್ಸ್ ಅಂತೀವಿ ನಾವು, ಎಮರಾಯ್ಡ್ಸ್ ಅಂತೀವಿ. ತಿಣಕದಾಗೆ ಅಲ್ಲಿಂದ ಬ್ಲಡ್ ಬರುತ್ತೆ. ಇನ್ ಕೆಲವರಿಗೆ ಮೋಷನ್ ಗಟ್ಟಿಯಾದಾಗೆ ತರ್ಚ್ಕೊಂಡು ಹೋಗಿರುತ್ತೆ, ಅಲ್ಲಿಂದ ಬ್ಲಡ್ ಬರುತ್ತೆ. ಅದನ್ನ ಫಿಶರ್ ಅಂತೀವಿ ನಾವು. ಅನ್ಫಾರ್ಚುನೇಟ್ಲಿ ಕೆಲವರಿಗೆ ಅದೇ ಇಂಪಾರ್ಟೆನ್ಸ್ ಆಫ್ ಎ ಸರ್ಜನ್. ಅವೆರಡೂ ಅಲ್ಲ, ನಾನು ಅವನು ಬ್ಲೀಡಿಂಗ್ ಅಂತ ಬಂದಾಗೆ ನನ್ನ ಗ್ಲೌಸ್ ಹಾಕೊಂಡ್ರೆ ಫಿಂಗರ್ ಮೋಷನ್ ಜಾಗದೊಳಗೆ PR ಅಂತ ಮಾಡ್ತೀವಿ, ಪರ್ ರೆಕ್ಟಲ್ ಎಕ್ಸಾಮಿನೇಷನ್. ಇಷ್ಟಪ್ಪ ಕ್ಯಾನ್ಸರ್ ಕೂತಿರುತ್ತೆ, ಅದು ಕ್ಯಾನ್ಸರ್ ಆಫ್ ದಿ ರೆಕ್ಟಮ್. ಇನ್ ಕೆಲವ್ರಿಗೆ ನನ್ನ ಕೈಗೆ ಸಿಗಲ್ಲ, ದೊಡ್ಡ ಕರುಳು 1.5 ಮೀಟರ್ ಇರುತ್ತೆ, ಬೇರೆಲ್ಲೋ ಕ್ಯಾನ್ಸರ್ ಇರುತ್ತೆ, ಅಲ್ಲಿಂದ ಬ್ಲೀಡ್ ಆಗ್ತಾ ಇರುತ್ತೆ. ಅವಾಗ ನಾನು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅದು ನಿಮಗೆ ಬೇಕಿಲ್ಲ, ಕೊಲೊನೋಸ್ಕೋಪಿ ಎಲ್ಲ ನಾವು ಮಾಡ್ತೀವಿ. ಸೊ ಇವತ್ತು ನಾನು ಮಾತನಾಡ್ತಿರೋದು ಆಹಾರಕ್ಕೂ ಈ ಬ್ಲೀಡಿಂಗ್ ಪರ್ ರೆಕ್ಟಮ್ಗೂ ಸಂಬಂಧ ಏನು. ಈ ಹಂದಿ ಮಾಂಸ ತಿಂದ್ರೆ ವಾಸಿ ಆಯ್ತು ಡಾಕ್ಟ್ರೆ ಅಂತ. ಈ ಬ್ಲೀಡಿಂಗ್ ಇದೆಯಲ್ಲ ತನ್ನಷ್ಟಿಗೆ ತಾನೇ ನಿಂತು ಹೋಗುತ್ತೆ, ಡಾಕ್ಟರ್ ಹತ್ರ ಬಂದ್ರು ನಿಂತು ಹೋಗುತ್ತೆ. ತನ್ನಷ್ಟಿಗೆ ತಾನೇ ನಿಂತಾಗ ಜನ ಅನ್ಕೋತಾರೆ, ಇಲ್ಲ ನಾನು ತಂಪುಂಡೆ, ಪಾನಕ ಕುಡ್ದೆ, ಮಜ್ಜಿಗೆ ಕುಡ್ದೆ, ಹಂದಿ ಮಾಂಸ ತಿಂದೆ. ನೀವು ತಂಪು ಮಾಡ್ಕೊಳ್ಳೋದ್ರಿಂದ ಬ್ಲೀಡಿಂಗ್ ನಿಲ್ಲಲ್ಲ, ಹಂಗೆ ನಿಂತು ಹೋಗ್ತದೆ. ಈ ಹಂದಿ ಮಾಂಸದಲ್ಲಿ ನೀವು ನೋಡಿರ್ಬೇಕು, ಬಾರ್ ಅಂತಾರೆ, ಫ್ಯಾಟ್ ಇರುತ್ತೆ, ಫೈಬರ್ ಇರುತ್ತೆ. ಎಲ್ಲಿ ಫೈಬರ್ ಜಾಸ್ತಿ ಇರುತ್ತಲ್ಲ ಅಲ್ಲಿ ಮಲಬದ್ಧತೆ ಇರಲ್ಲ. ನಿಮ್ಗೆ ಸರಳವಾಗಿ ಒಂದು ಮಾತು ಹೇಳಿದೆ, ಮೂಲ ವ್ಯಾಧಿಗೆ ಕಾರಣ ಮಲಬದ್ಧತೆ, ಕಾನ್ಸ್ಟಿಪೇಷನ್, ತಿಣ್ಕೋದು. ತಿಣುಕ್ತಾರೆ ಅಂದ್ರೆ ಸರಿಯಾಗಿ ನೀರ್ ಕುಡಿಯಲ್ಲ, ಯಾರು ಸರಿಯಾಗಿ ಸೊಪ್ಪು ತರಕಾರಿ ತಿನ್ನಲ್ಲ, ಯಾರು ನಾನ್ ವೆಜಿಟೇರಿಯನ್ ತಿನ್ನಲ್ಲ, ಸಲಾಡ್ಸ್ ತಿನ್ನಲ್ಲ, ಇಂಥವ್ರಿಗೆ ಸ್ಟ್ರೈನ್ ಆಗುತ್ತೆ. ಅದನ್ನ ನಾವು ಕಂಡು ಹಿಡಿತೀವಿ. ಬಟ್ ನೀವು ತಪ್ಪು ತಿಳ್ಕೊಬೇಡಿ. ಕೋಳಿ ತಿನ್ನೋದನ್ನ ಬಿಟ್ಟು ಬಿಡ್ತಾರೆ, ಮುದ್ದೆ ಉಣ್ಣೋದನ್ನ ಬಿಟ್ಟು ಬಿಡ್ತಾರೆ, ಹಂದಿ ತರಿಸಿ ತಿಂತಾರೆ. ನೀವು ತಿನ್ನೋದ್ರಿಂದ ನನಗೇನು ತೊಂದರೆ ಇಲ್ಲ, ಆದ್ರೆ ನಿಮ್ ಹಾರ್ಟಿಗೆ ತೊಂದರೆ. ಹಂದಿ ಮಾಂಸ ಹೆಚ್ಚಿಗೆ ತಿನ್ನೋದ್ರಿಂದ ನಿಮ್ ಕೊಲೆಸ್ಟ್ರಾಲ್ ಡಿಪಾಸಿಟ್ ಜಾಸ್ತಿ ಆಗಿ ಬ್ಲೀಡಿಂಗ್ ಪರ್ ರೆಕ್ಟಮ್ ಬದಲು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಳ್ಳಿ ಕಡೆ ಹೇಳ್ತಾರೆ ಊದೋದು ಒದರದ್ ಬಂತು ಅಂತ. ಅದರಿಂದ ದಯವಿಟ್ಟು ನಾನಿಕ ವಿಚಾರಗಳನ್ನು ಕರೆಕ್ಟ್ ಆಗಿ ತಿಳ್ಕೋಬೇಕು. ಈ ಚಾನಲ್ ನ ಉದ್ದೇಶ, ಮಧುಕರ್ ಅವರ ಉದ್ದೇಶ ಅಷ್ಟೇನೆ. ಈಗ ನನ್ನ ಬಾಯಿಂದ ಬಂದ್ರೆ ಶಂಕದಿಂದ ತೀರ್ಥ ಬಂದಂಗೆ. ಒಬ್ಬ ವೈದ್ಯ ವೈಜ್ಞಾನಿಕವಾಗಿ ಮಾತಾಡ್ಬೇಕು. ತಪ್ಪು ಮಾಹಿತಿಗಳು ಸಿಗ್ತವೆ, ದಯವಿಟ್ಟು ಇಷ್ಟು ತಿಳ್ಕೊಳ್ಳಿ. ಆಮೇಲೆ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಅದರಿಂದ ನಿಮ್ಗೆ ಇಷ್ಟು ಸ್ಪಷ್ಟ ಮಾಹಿತಿ ಕೊಡ್ತಾ ಇದ್ದೀನಿ. ಹೀಟು ಕೋಲ್ಡ್ ಅನ್ನೋ ಪದ ಬಿಟ್ಬಿಡಿ, ಪಾಪ ನಿಮ್ ಪದ ಅದು. ಅದಕ್ಕೆ ನಾನು ಯಾವ ಹೀಟ್ ಅನ್ಕೋತಿರಲಿಲ್ಲಪ್ಪ, ಅದು ಫೈಬರ್ ಕಡಿಮೆ, ಕಾನ್ಸ್ಟಿಪೇಷನ್, ಅದು ಕಾನ್ಸ್ಟಿಪೇಷನ್ ಆಗಲ್ಲ.